ಸರ್, ನಾವು ಮನೆ ಕಟ್ತಾ ಇದ್ದೀವಿ, ಏನಾದರೂ ಮ್ಯಾಜಿಕಲ್ ಸಂಖ್ಯೆ ಇದೆಯಾ ಅಂತ ಕೇಳಿದ್ರೆ ಖಂಡಿತ ಇದೆ. ನಿಮ್ಮ ಜೀವನ ಇನ್ನೂ ಅದ್ಭುತವಾಗಲು ಒಂದು ಮ್ಯಾಜಿಕಲ್ ನಂಬರ್ ಸಹ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇನ್ನೂ ನಿಮಗೆ ಮದುವೆ ಆಗಿಲ್ವಾ? ಕೆಲಸ ಸಿಕ್ಕಿಲ್ವಾ? ದುಡ್ಡಿನ ಸಮಸ್ಯೆಯಲ್ಲಿ ಗೊಂದಲದಲ್ಲಿದ್ದೀರಾ? ಹಾಗಿದ್ರೆ ಮೊದಲು ಈ ಕೆಲಸ ಮಾಡಿ. ತಾನಾಗಿ ನಿಮ್ಮ ಕನಸು ನನಸಾಗುತ್ತೆ, ಹಾಗೆ ನಿಮ್ಮ ಕೈಗೆ ಹಣ ಕೂಡ ಸೇರುತ್ತೆ. ಮೊದಲನೇದಾಗೆ ಈ ಒಂದು ಮ್ಯಾಜಿಕಲ್ ನಂಬರ್ ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೂ ಈ ವಿಡಿಯೋನ 3 ಜನ ಆಪ್ತರಿಗೆ ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಟೈಪ್ ಮಾಡಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೇಳಿ. ನಮಸ್ಕಾರ ಬಂಧುಗಳೇ. ನಾವು ಕಷ್ಟಪಟ್ಟು ದುಡಿತಿದ್ದೇವೆ, ಆದರೆ ಕೆಲವೊಮ್ಮೆ ಅದೃಷ್ಟ ನಮ್ಮ ಕೈ ಹಿಡಿಯೋದಿಲ್ಲ. ಇದಕ್ಕೆ ಕಾರಣ ನಮ್ಮ ಸುತ್ತಲಿರುವ ಎನರ್ಜಿ ಬ್ಲಾಕೇಜ್ಗಳು. ಇದನ್ನ ಹೋಗಲಾಡಿಸಿ ಬ್ರಹ್ಮಾಂಡದ ಶಕ್ತಿಯನ್ನ ನಮ್ಮತ್ತ ಸೆಳೆಯಲು ಉಲ್ಫ್ ಮ್ಯಾಜಿಕ್ ಮತ್ತು ಏಂಜಲ್ ನಂಬರ್ಸ್ ಅದ್ಭುತವಾಗಿ ಕೆಲಸ ಮಾಡ್ತವೆ. ತೋಳ ಅಥವಾ ಉಲ್ಫ್ ತನ್ನ ಗುರಿ ತಲುಪುವಲ್ಲಿ ಎಷ್ಟು ಚಾಣಾಕ್ಷವೋ, ಅದರ ಸ್ಪಿರಿಟ್ ಅನಿಮಲ್ ಶಕ್ತಿಯು ನಮ್ಮ ಗುರಿಗಳನ್ನು ಅಷ್ಟೇ ವೇಗವಾಗಿ ತಲುಪಿಸಲು ಸಹಾಯ ಮಾಡುತ್ತೆ. ಮೊದಲನೆಯದು ಶಕ್ತಿಯುತ ಸ್ವಿಚ್ ಫ್ರೇಸ್, ಉಲ್ಫ್ ಮ್ಯಾಜಿಕ್ ಬಿಗಿನ್ ನೌ. ಜೀವನದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಎದುರಾದಾಗ, ದಾರಿ ಕಾಣದಂತಾದಾಗ, ಅಥವಾ ಯಾವುದೇ ಕೆಲಸ ತಕ್ಷಣವೇ ಆಗಬೇಕಾದಾಗ ತುರ್ತು ಸಂದರ್ಭದಲ್ಲಿ ಇದನ್ನ ಬಳಸಬೇಕು. ಕಾರಣ, ಈ ಮಂತ್ರವು ನಿಮ್ಮ ಸುಪ್ತ ಮನಸ್ಸನ್ನ ತಕ್ಷಣವೇ ಜಾಗೃತಗೊಳಿಸಿ ಪ್ರಕೃತಿಯ ಶಕ್ತಿಯನ್ನು ನಿಮ್ಮ ಕೆಲಸದತ್ತ ಕೇಂದ್ರೀಕರಿಸುವಂತೆ ಮಾಡುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಿಸಿ ಎದುರಾಳಿಗಳ ಅಥವಾ ಕಠಿಣ ಪರಿಸ್ಥಿತಿಯ ಮೇಲೆ ಜಯ ಸಾಧಿಸಲು ನೆರವಾಗುತ್ತೆ. ಇನ್ನು ಎರಡನೆಯದು ಮುಖ್ಯವಾದ ನಂಬರ್, ಸಿನಿಬಾರ್ ಮ್ಯಾನಿಫೆಸ್ಟೇಷನ್. ಸಂಖ್ಯೆ 6868. ಸರ್, ಯಾವಾಗ ಬಳಸಬೇಕು? ನೀವೇನಾದರೂ ಹೊಸ ಮನೆ ಖರೀದಿಸುವುದು, ಉದ್ಯೋಗ ಸಿಗುವುದು, ಅಥವಾ ಮದುವೆಯಂತಹ ದೊಡ್ಡ ಕನಸನ್ನ ನನಸಾಗಿಸಿಕೊಳ್ಳಲು ಇದನ್ನ ಬಳಸಬೇಕು. ಸಿನಿಬಾರ್ ಎಂಬುದು ಸಮೃದ್ಧಿಯ ಸಂಕೇತ. 6868 ಸಂಖ್ಯೆಯು ಬ್ರಹ್ಮಾಂಡದ ಸೃಷ್ಟಿ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಸರ್, ಹಾಗಿದ್ರೆ ಪ್ರಯೋಗ ಮಾಡೋದು ಹೇಗೆ? ಸಿಂಪಲ್. ಒಂದು ಕಾಗದದ ಮೇಲೆ ನಿಮ್ಮ ಇಚ್ಛೆಯನ್ನ ಬರೆದು ಅದರ ಕೆಳಗೆ 6868 ಎಂದು ಬರೆದು ಮಲಗುವ ಮುನ್ನ ನೋಡ್ತೀರಿ. ಇದು ನಿಮ್ಮ ಇಚ್ಛೆಯನ್ನ ಆದಷ್ಟು ಬೇಗ ಬೇಕಾದ ಸನ್ನಿವೇಶಗಳನ್ನ ಸೃಷ್ಟಿಸುತ್ತೆ. ಇನ್ನು ಮೂರನೇದು ಮುಖ್ಯ ಸಂಖ್ಯೆ, ಅದುವೇ ಗುಪ್ತ ಸಂಪತ್ತಿನ ಸಂಖ್ಯೆ 71269. ಇದನ್ನ ಹಿಡನ್ ಟ್ರೆಷರ್ಸ್ ಅಂತ ಕರಿತೀವಿ. ಸರ್, ಯಾವಾಗ ಬಳಸಬೇಕು? ಆರ್ಥಿಕ ಮುಂಗಟ್ಟು ಎದುರಾದಾಗ, ಬರಬೇಕಾದ ಸಾಲದ ಹಣ ಸಿಗದಿದ್ದಾಗ, ಅಥವಾ ವ್ಯವಹಾರದಲ್ಲಿ ಲಾಭ ಕಾಣದಿದ್ದಾಗ ಇದನ್ನ ಬಳಸಬೇಕು. ಕಾರಣ, ಯಾಕೆ ಬಳಸಬೇಕು? ಈ ಸಂಖ್ಯೆಯನ್ನ ಅನ್ವೇಷಣೆಯ ಸಂಖ್ಯೆ ಎನ್ನಲಾಗುತ್ತೆ. ಇದು ನಿಮ್ಮ ಕಣ್ಣು ಮುಂದೆ ಇರುತ್ತೆ, ಆದರೆ ನಿಮಗೆ ಕಾಣಿಸದ ಹಣ ಗಳಿಕೆಗಳು ಅವಕಾಶಗಳನ್ನ ತೆರೆದಿಡುತ್ತೆ. ಇದು ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆಯನ್ನ ತರಲು ಸಹಾಯವನ್ನು ಮಾಡುತ್ತೆ. ನಾಲ್ಕನೆಯ ಮುಖ್ಯ ಸಂಖ್ಯೆ, ಅನಿರೀಕ್ಷಿತ ಹಣದ ಹರಿವು 520. ಯಾವಾಗ ಬಳಸಬೇಕು? ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬೇಕೆಂದು ಬಯಸಿದಾಗ, ಉದಾಹರಣೆಗೆ ಉಡುಗೊರೆ, ಬೋನಸ್ ಅಥವಾ ಸ್ಥಗಿತಗೊಂಡ ಪಾವತಿಗಳು, ಯಾರಾದರೂ ದುಡ್ಡು ಕೊಡಬೇಕಿದ್ರೆ ಈ 520 ನಂಬರನ್ನ ಬರ್ಕೋಬೇಕಾಗತ್ತೆ. 520 ಎಂಬುದು ಬ್ರಹ್ಮಾಂಡದ ಹಣಕಾಸಿನ ಕಾಂತ, ಅಂದ್ರೆ ಮನಿ ಮ್ಯಾಗ್ನೆಟ್ ಸಂಖ್ಯೆಯಾಗಿದೆ. ಇದು ಹಣದ ಹರಿವಿಗೆ ಅಡ್ಡವಾಗಿರುವ ನಕಾರಾತ್ಮಕ ಶಕ್ತಿಯನ್ನ ತೆಗೆದುಹಾಕುತ್ತದೆ. ಇನ್ನು ಬಹುಮುಖ್ಯವಾದ ಸಂಖ್ಯೆ, ತಕ್ಷಣದ ಪರಿಹಾರದ ಸಂಖ್ಯೆ 741. ಯಾವಾಗ ಬಳಸಬೇಕು? ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಲುಕಿಕೊಂಡಾಗ ಮತ್ತು ಅದಕ್ಕೆ ತಕ್ಷಣದ ಪರಿಹಾರ ಬೇಕಾದಾಗ. ಇದಕ್ಕೆ ಕಾರಣ, ಈ ಸಂಖ್ಯೆಯು ಡಿವೈನ್ ಆರ್ಡರ್ಸ್ ಅಥವಾ ದೈವಿಕ ಕ್ರಮಗಳನ್ನು ಸೂಚಿಸುತ್ತೆ. ಇದು ಗೊಂದಲವನ್ನು ನಿವಾರಿಸಿ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸುತ್ತೆ.
ಆರ್ಥಿಕ ಸ್ವಾತಂತ್ರ್ಯ ಮತ್ತು ರಕ್ಷಣೆಗೆ ಅದ್ಭುತ ನಂಬರ್ 808. ಯಾವಾಗ ಬಳಸಬೇಕು? ಸಾಲದ ಸುಳಿಯಿಂದ ಹೊರಬರಲು ಮತ್ತು ಶಾಶ್ವತವಾಗಿ ಶ್ರೀಮಂತರಾಗಲು ಈ ಸಂಖ್ಯೆಯನ್ನು ಬಳಸಿ. 8 ಎಂಬುದು ಅನಂತತೆಯ ಸಂಕೇತ. 808 ಸಂಖ್ಯೆಯು ನಿಮ್ಮ ಸಂಪತ್ತನ್ನ ರಕ್ಷಿಸುವುದಲ್ಲದೆ ಅದು ವೃದ್ಧಿಯಾಗುವಂತೆ ನೋಡಿಕೊಳ್ಳುತ್ತೆ. ಪ್ರಯೋಗ ಮಾಡುವುದು ಸರಿಯಾದ ಕ್ರಮ ಯಾವಾಗ ಸರ್ ಅಂತ ಕೇಳಬಹುದು. ಲಿಖಿತ ಅಭ್ಯಾಸ ಅಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಎಡಗೈ ಮೇಲೆ ಕೆಂಪು ಪೆನ್ನಿನಿಂದ ಈ ಸಂಖ್ಯೆಗಳನ್ನ ಬರೆಯಿರಿ. ಎಡಭಾಗವು ಸ್ವೀಕರಿಸುವ ಶಕ್ತಿಯನ್ನ ಅಂದ್ರೆ ರಿಸೀವಿಂಗ್ ಎನರ್ಜಿ ಹೊಂದಿರುತ್ತೆ. ನೀರಿನ ಒಂದು ಟ್ರೀಟ್ಮೆಂಟ್. ಗಾಜಿನ ಲೋಟದ ಮೇಲೆ ಈ ಸಂಖ್ಯೆಯನ್ನು ಬರೆದು ಆ ನೀರಿಗೆ ನಿಮ್ಮ ಕೋರಿಕೆಯನ್ನ ಹೇಳಿ ಕುಡಿಯಿರಿ. ಇದರಿಂದ ನಿಮ್ಮ ದೇಹದ ಪ್ರತಿಯೊಂದು ಜೀವಕೋಶಕ್ಕೂ ಆ ಶಕ್ತಿಯನ್ನು ಹೀರಿಕೊಳ್ಳುತ್ತೆ. ಇನ್ನು ಮುಖ್ಯವಾಗಿ ಕೃತಜ್ಞತೆ. ಕೆಲಸವಾದ ನಂತರ ಬ್ರಹ್ಮಾಂಡಕ್ಕೆ ಮತ್ತು ತೋಳದ ಶಕ್ತಿಗೆ, ವುಲ್ಫ್ ಸ್ಪಿರಿಟ್ಗೆ ಧನ್ಯವಾದಗಳು ಎಂದು ಹೇಳಲು ಮರೆಯಬೇಡಿ. ಇನ್ನು ಬಹುಮುಖ್ಯವಾದ ವಿಷಯ, ಈ ಸಂಖ್ಯೆಗಳು ಮತ್ತು ಪದಗಳು ಕೇವಲ ಅಂಕಿಗಳಲ್ಲ, ಅವು ಬ್ರಹ್ಮಾಂಡದ ಭಾಷೆ. ನಂಬಿಕೆಯಿಂದ ಪ್ರಯತ್ನಿಸಿ, ಬದಲಾವಣೆ ಖಂಡಿತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ವಾ? ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವುಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತ ಕಮೆಂಟ್ ಮೂಲಕ ತಿಳಿಸಿ.